ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದಿನ 2 ದಿನ ಕುಡಿದ್ರೆ ಏನು ಸಾಯಲ್ಲ, ಆದರೆ ಎಣ್ಣೆ ಡೈಲಿ ಕುಡಿಯೋರಿಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ನಾವೇ ಡೈಲಿ ಕುಡಿಯಲ್ಲ, ಅವು ಕುಡಿತೀವಿ ಅಷ್ಟೇ ಸರ್. 4 ಗಂಟೆ ಮೇಲೆ ಓಪನ್ ಆಗುತ್ತಲ್ಲ ಸರ್. ಹಾಂ, ಹಂಗೇನು ಪರವಾಗಿಲ್ಲ, ಕುಡಿತಾರೆ, ಹಂಗೇನಿಲ್ಲ. ಸಮಸ್ಯೆ ಆಗುತ್ತೆ ಡೈಲಿ ಕುಡಿಯೋರಿಗೆ. ನಾವು ಡೈಲಿ ಕುಡಿಯಲ್ಲ ಸರ್, ಅವಾಗ ಕುಡಿತೀವಿ ಅಷ್ಟೇ. ಹ್ಞೂ ಸರ್, ಡೈಲಿ ಕುಡಿಯೋರು ಕಷ್ಟ. ಒಬ್ಬರು ಕೈ ಶೇಕಾಗುತ್ತೆ, ಒಬ್ಬೊಬ್ರಿಗೆ ಅದು ಎಣ್ಣೆ ಇಲ್ಲಂದ್ರೆ ಊಟನೇ ಹೋಗಲ್ಲ. ಅದು ಅಷ್ಟೇ ಸರ್, ಏನು ಮಾಡೋಕ್ಕಲ್ಲ. ನಮ್ಮ ಹುಡುಗ ಒಬ್ಬ ಡೈಲಿ ಕುಡಿತಾನೆ, ಅವ್ನು ಕುಡಿಲಿಲ್ಲದ್ರೆ ಕೈ ಎಲ್ಲ ಶೇಕ್ ಆಗುತ್ತೆ ಅವನಿಗೆ. ಅದು ಏನು ಮಾಡೋಕ್ಕಲ್ಲ, ಪರವಾಗಿಲ್ಲ. ಅವನು ಈಗ ಒಂದು ಸ್ಟಾಕ್ ಇಟ್ಕೊಳ್ಳಲ್ಲೇ, ಒಂದು ವಾರಕ್ಕೆ ಅವ್ರು ಸ್ಟಾಕ್ ಇಟ್ಕೊಳ್ಳೋಣ ಎಣ್ಣೆನೆ. ಇವಾಗ ಅಷ್ಟೇ ಸರ್, ಏನು ಮಾಡೋಕ್ಕಲ್ಲ. ಈ ಡೈಲಿ ಕುಡಿಯೋರಿಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಸ್ಟಾಕ್ ಇಲ್ಲ ಸರ್, ಇಲ್ಲ ಸರ್. ನಾವು ಓಪನ್ ಕುಡಿತೀವಿ, ಓಪನ್ ಇಲ್ಲದ್ರೆ ಕುಡಿಯಲ್ಲ ಅಷ್ಟೇ ಸರ್. ಸಮಸ್ಯೆ ಇರೋರಿಗೆ ಏನು ಮಾಡ್ತಾರೆ, ಮುಂಚೆ ಅಂಗಡಿಯವ್ರು ಹೇಳವ್ರೆ, ಬೋರ್ಡ್ ಹಾಕವ್ರೆ, ಮನೆಗೆ ರೇಷನ್ ಇಲ್ಲ ಅಂದ್ರೂ ಕೂಡ ಇದನ್ನ ತಗೊಂಡೋಗಿ ಮನೇಲಿ ಇಕ್ಕೊಳ್ತಾರೆ. ಹಾಂ, ಹೌದು 4 ದಿವಸ 5 ದಿವಸ ಬಂದಿದೆ, ವಾರದಿಂದ ಅನೌನ್ಸ್ ಮಾಡವ್ರೆ. ಆಮೇಲೆ ನೋಡಿ ಡ್ರೈ ಡೇ ಅಂತ ಬೇರೆ ಬೋರ್ಡ್ ಹಾಕವ್ರೆ. ಕಾಸುಗಳು ಹೆಂಗಾದ್ರೆ ಶನಿವಾರ ಎಲ್ಲಾದ್ರೂ ಕಾಸು, ವೀಕೆಂಡ್ ಸಪ್ರೇಟು. ಕುಡಿಯೋದಕ್ಕೆ ವೀಕೆಂಡ್ಗೂ ಸಂಬಂಧನೇ ಇಲ್ಲ. ದುಡ್ಡು ಎಲ್ಲಿ ಬೇಕಾದರೂ ಅವಣಿಸ್ಕೊತಾರೆ. ಆದ್ದರಿಂದ ಮನೆಗೆ ಸ್ಟಾಕ್ ಇಕ್ಕೊಂಡಿರ್ತಾರೆ, ನಡೀತಾ ಇರ್ತದೆ. ಕೆಲವ್ರಿಗೆ ಸಮಸ್ಯೆ ಆಗಿರ್ಬೋದು ಅದು. ಹಾಂ, ಇದೆ ಸರ್. ಹಾಂ, ಇದೆ ಡೈಲಿ ಇವರೇ ಕೊಡ್ತಾರೆ. ಹಾಂ, ಡೈಲಿ ಒಂದು ಇಕ್ಕೊಂಡಿದೆ. ಒಂದು 5-6 ದಿವಸಕ್ಕೆ ಆಗೋಷ್ಟು. ಅಲ್ಲ, ನಾವು ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಅವ್ರು ಮುಂಚೆನೇ ತಗೊಂಡು. ಆಮೇಲೆ ಬೆಳಗ್ಗೆ ಯಾರು ಪರದಾಡೋದು, ಸುಮ್ಮನೆ ಅಲ್ಲಿ ಇಲ್ಲಿ ಅಂಗಡಿಗಳ ಹತ್ರ ಹೋಗೋದು, ಪೊಲೀಸರು ಓಡೋಗೋದು, ಲೈಜ್ ಹಾಕಬೇಕು. ಎಲ್ಲ ನಮ್ಮ ಟೈಪೇ. ಮಾತಾಡ್ಕೊಳ್ಳೋದೇನಿದೆ, ನ್ಯಾಚುರಲ್ ಅಲ್ವಾ. ಇಲ್ಲಿ ಮಾತಾಡ್ಕೊಳ್ಳೋದು ಏನಿದೆ, ಮಾತಾಡ್ಕೊಳ್ಳೋದೇನಿದೆ, ಅದು ಕಣ್ಣು ನೋಡ್ತಾ ಇರ್ತದೆ, ಬಾಯಿ ಕೆಲಸ ಮಾಡ್ತದೆ, ಜೋಬು ಕೈ ಹೋಗ್ತಾ ಇರ್ತದೆ ಅಷ್ಟೇ. ಕಷ್ಟ ಆಗುತ್ತೆ, ಕುಡುಕ್ರ ಕಷ್ಟ ಅಂತ ಕುಡಿಯೋರಿಗೆ ಅಷ್ಟೇ ಗೊತ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸ್ಟಾಕ್ ಮಡ್ಕೊಬೇಕು. ಇಲ್ಲ, ಒಂದು 2-3 ತಗೊತೀನಿ, ಇವಾಗ ತಗೊಂಡು ಇಟ್ಕೊಬೇಕು. ಹಾಂ, ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ ಥರ ಇವಾಗ ಎಲ್ಲ ಸ್ಟಾಕ್ ಮಡ್ಕೊಂತಾರೆ ಅವರು. ಇವಾಗ ಎಣ್ಣೆ ಇಲ್ಲಂದಪ್ಪ ಅಂದ್ರೆ ಇಲ್ಲ ಜೀವನ, ಹಿಡ್ಕೊಂಡಾರೆ ಎಲ್ಲ ಸ್ಟಾಕ್ ತೊಗೊಂಡ್ರೆ. ಎಣ್ಣೆ ಹಾಂ, ಡೈಲಿ ಹೊಡಿತೀನಿ. ಅರೇಂಜ್ಮೆಂಟ್ ಮಾಡ್ತೀನಿ ಸರ್. ಇವನೇ ಸರ್ ಡೈಲಿ ಹೊಡಿತಾನೆ ಅಂತ ಹೇಳಿದ್ವಲ್ಲ, ನಾನೇ ಡೈಲಿ ಹೊಡೋದಿಲ್ಲ. ಒಂದು ದಿವಸ ಇಲ್ಲ ಅಂದ್ರೆ ಅವ್ನ ಕೈಯೆಲ್ಲ ಶೇಕ್ ಆಗಿಬಿಡುತ್ತೆ ಅವನಿಗೆಲ್ಲ. ಹಾಂ, ಅವ್ನು ಹೊಡಿಲಿಲ್ಲ ಅಂದರೆ ಕೈಯೆಲ್ಲ ಶೇಕ್ ಆಗುತ್ತೆ. ಸ್ಟಾಕ್ ಮಡಿಕೊಂಡಿದ್ದಾನೆ ಇವಾಗ ಒಂದು ವಾರದಿಂದ. ಇವಾಗ ಒಂದು ವಾರ ಆಗೋವರೆಗೂ ಅದು ಹೊಡಿತೇನೆ. ನಾವೆಲ್ಲ ಹಂಗೆಲ್ಲ ಹೊಡೆಯಲ್ಲ, ನಾವು ಯಾವಾಗ ಒಂದ್ಸಲಿ ಹೊಡಿತೀವಿ. ಇವರಿಗೆ ಗೊತ್ತಿಲ್ಲ, ನಾವೆಲ್ಲ ಹಂಗೆಲ್ಲ ಹೊಡೆಯಲ್ಲ ಸರ್, ನಾವು ಬಿಟ್ಬಿಟ್ಟಿದ್ದೀವಿ. ಇಲ್ಲ ಸರ್, ಅವರು ಹೊಡಿತಾರಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.